ನಿಸರ್ಗ ಬಂದ್ಬಿಟ್ಟ ಮೇಲೆ ಅಪ್ಪಿನ ಎಲ್ಲ ಬಿಟ್ಟೆ ನೀನು. ನಿಸರ್ಗ ಬಂದಿದ ತಕ್ಷಣ ಅಪ್ಪಿ ಬಿಟ್ಬಿಟ್ಟೆ ನೀನು. ಇವು ಏನ್ರಿ ದೆವ್ವಗಣ ಕಾಣಿಸ್ತಿದ್ದೀನಿ. ನೆಕ್ಸ್ಟ್ ಲೆವೆಲ್ ಕಳ ನೀನು. ಫಸ್ಟ್ ಟೈಮು ನಿಸರ್ಗ ಅವ್ರ ಅಮ್ಮನ್ನ ಮೀಟ್ ಮಾಡ್ತಾ ಇರೋದು. ಗೈಸ್ ಇವಾಗ ಬೆಳಗಿನ ಜಾವ 6 ಕಾಲಂಗೆ ಇದ್ದವನೇ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಗೈಸ್. ಇವತ್ತು ನನಗೆ ಮೇನ್ ಎಕ್ಸಾಮ್ ಅದೇ, ಸೊ ಜಲ್ದಿ ಹೋಗ್ಬೇಕು ಕಾಲೇಜಕ್ಕೆ. ಬನ್ನಿ ಹೋಗಮ್ಮ ರೆಡಿ ಆಗ್ಬಿಟ್ಟು. ಈಗ ಇಲ್ಲಿಯಾ ಬೀಗ ಕಾರೊಳಗೆ ಇದೆ, ಅಲ್ಲೇ ಬಿಟ್ಬಿಟ್ಟು ಯಾರು ಎತ್ತು ಹೋಗಲ್ಲ ಇರ್ಗುರು. ನೀನ್ ಯಾಕರು ಅವೆಲ್ಲ ಆಗಿದ್ರೆ ಕೆಲಸ ತಗೊಂಡ್ ಮುಂದಿದ್ದು ಬಿಟ್ಬಿಟ್ಟು ಇವಾಗ ನೀವು ಹೋಯ್ತಿರಲ್ಲ ಇನ್ನೊಂದು ಸ್ವಲ್ಪ ಹೊತ್ತು 8 ಗಂಟೆಗೆ ಹೋಯ್ತೀರ. ಸೇವಿಂಗ್ ಎಲ್ಲಿ ವರ್ಷಗಳು ಇಷ್ಟ ಕಳಿಸ್ತಿದ್ಯಾ? ಫಿಗರ್ಗಳು ಒಳ್ಳೆ ಹಳ್ಳಿಯ ಸೀದಾ ಸಾದಾ ಮೈಲಾಪುರ ಮೈಲಾರಿ. ಬೆಳಗ್ಗೆನೆ ಗೈಸ್ ನನ್ನ ಜೊತೆಗೆ ನನ್ನ ಮಿಸ್ಸಸ್ ಹೋಗ್ತಾವಳೆ. ಏನ್ ಸಮಾಚಾರ? ಎಲ್ಲಿಗೆ ಗೈಸೂರು ನಮ್ಮ ವಿಜಯ್ ಅವರ ಅಜ್ಜಿ. ಯಾಕೆ ಏನೋ ಜಾಸ್ತಿ ಮಾತಾಡ್ತಾನೆ ಅಲ್ವಲ್ಲ ಇತ್ತೀಚೆಗೆ? ಯಾರು ನೀನು? ಮಾತಿಲ್ಲ ಊಟ ಪಾರ್ಸಲ್ ಆಗ್ಬಿಟ್ಟ. ಎಲ್ಲಿಗೆ? ದುಬೈ ತರ್ಬೇಕು ಈಗ. ತಗೋ ಮತ್ತೆ ಹೋಗ್ಬಿಟ್ಟು ಸ್ವಲ್ಪ ತಗೋಲ್ಲ. ಎಕ್ಸ್ಟ್ರಾ ತಗೋಣ. ಎಕ್ಸ್ಟ್ರಾ ತಗೋಲ್ಲ. ಇಲ್ಲ ಲಿಮಿಟ್ ಅಲ್ಲಿ ತರ್ಬೇಕು. ಅಲ್ಲಿ ಫ್ಲೈಟ್ ಅಲ್ಲಿ ತೂಕ ಜಾಸ್ತಿ ಆಗ್ಬಿಟ್ಟು ಹಿಂದೆ ಕಳಿಸ್ಬಿಟ್ರೆ ಏಂತಕ್ಕೆ ಹೇಳ? ಏಂತಕ್ಕೆ ಜಾಸ್ತಿ ಮಾತಾಡ್ತಾರ? ಜಾಸ್ತಿ ಮಾತಾಡು ಸರಿಯಾಗಿ ಅದಕ್ಕೆ ಮಾತಾಡಲ್ಲ. ಈ ಮಾತೆ ಬದಲ ಕಣ 4-5 ದಿನದಿಂದ ಏನ ಕಣ ಗೊತ್ತಿಲ್ಲ. ಏನ್ ಗೊತ್ತಿ ನೋಡಪ್ಪ, ಏನೋ ನೀವು ಚೆನ್ನಾಗಿರಪ್ಪ ಇಬ್ರು, ಒಳ್ಳೇದಾಗಿ ಬೋರಪ್ಪ. ಗೈಸ್ ಕಾಲೇಜ್ ತಗ ಬನ್ನಿ. ವಿಜಿ ನಾನು ಇಡ್ತೀನಿ ಅಲ್ಲೇ ಕೂತವಳೆ. ಮತ್ತೆ ಹುಷಾರ್ಕಲ್ಲ ಬತ್ನಿ ಎಕ್ಸಾಮ್ ಮುಗಿಸ್ಬಿಟ್ಟು. ಇವಾಗ ಟೈಮು 7:51. ಎಕ್ಸಾಮ್ ಹಾಲು ಉಳಿಯೋಕ್ಕೆ 9 ಗಂಟೆ ಒಳಗಡೆನೆ ಹೋಗ್ಬೇಕು. 9:00ವರೆಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದು. ನೋಡಿ ನಮ್ಮ ಕಾಲೇಜು. ಗೈಸಿಗೆ ನೀವು ಓದ್ಕೊಂಡ್ರು ಇಲ್ಲ ಚಾಟ್ GPT ಓದ್ಕೋಬೇಕು. ನಂತ ನೋಟ್ಸು ಟೆಕ್ಸ್ಟ್ ಬುಕ್ಕು ಏನೂ ಇಲ್ಲ ಅಂದ್ಕೊಂಡ್ರೆ ಗೈಸ್ ಇವತ್ತು ಮೋಸ್ಟ್ಲಿ ಎಷ್ಟು ಓದಿದ್ರು ಪಾಸ್ ಆಗೋದು ಕಾಣೆ. ಇದು ಎಷ್ಟೇ ಓದಿದ್ರು ತಲೆಗೆ ಹೋಯ್ತಲ್ಲ ಅಂದ್ಕೊಂಡ್ರೆ ಸ್ವಲ್ಪ ಕಷ್ಟದ ಸಬ್ಜೆಕ್ಟು. ಪ್ರಾಪರ್ಟಿ ಎಲ್ಲ ಇದು ಮೋಸ್ಟ್ಲಿ ಇದು ಫೇಲ್ ಆಗ್ಬೋದು ಅಂತ ಅನಿಸುತ್ತೆ. ನೋಡುವ ಎಷ್ಟು ಓದೋನೇ ಅಷ್ಟಾದರೂ ಬರೀತೀನಿ. ಗೈಸ್ ಎಕ್ಸಾಮ್ ಬರೆದಾಯಿತು. ಇವತ್ತು ಫುಲ್ ಇರಲಿಲ್ಲ. ನಾನು ಒಂದು 3 ಕ್ವಶನ್ ಏನೂ ಬಂದಿತ್ತು ನಾನು ಓದಿರೋದು. ನಾನು 4-5 ಏನೋ ಓದ್ಕೊಂಡಿದ್ದೆ ಅಷ್ಟೇ ನೋಡ್ಕೊಂಡಿದ್ದು. ಅದು ಒಂದು ಕರೆಕ್ಟಾಗಿ ಬರದೆ ನೀವು ಉದ್ದಾರ ಆಗಲ್ಲ ಬಿಡಿ ಅಷ್ಟೇ. ಇವತ್ತೊಂದು ಮೋಸ್ಟ್ಲಿ ಪಾಸ್ ಆಗಲ್ಲ, ಯಾಕೆಂದರೆ ಕರೆಕ್ಟಾಗಿ ಬರೆದಿಲ್ಲ. ಮುಂಚೆ 2 ಬರೆದಿದ್ದು ನಂಬಿಕೆ ಆಯ್ತು ಅಟ್ಲೀಸ್ಟ್ ಪಾಸ್ ಆಯ್ತೀನಿ ಅಂತ. ಇವಾಗ ಇದು ಬರೆದಿದ್ದು ಗೊತ್ತಿಲ್ಲ ಸ್ವಲ್ಪ ಇದು. ಮತ್ತು ಏನಕ್ಕಂದರೆ ಕರೆಕ್ಟಾಗಿ ಓದೋಕ್ಕಾಗಲಿಲ್ಲ ಅಂದ್ಕೊಳ್ರಿ. ಇದು ರೀಸನ್ ಏನಂದರೆ ಸ್ವಲ್ಪ ಏನೋ ಒಂಥರ ಬೇಜಾರು ಆದಂಗೆ ಆಯ್ತಿತ್ತು. ಯೂಟ್ಯೂಬ್ ವೀಡಿಯೋ ಕರೆಕ್ಟಾಗಿ ಓಡಿಲ್ಲ ಅನ್ನೋದು ಒಂದು ಸ್ವಲ್ಪ ತಲೆಯಲ್ಲಿ ಬಂದುಬಿಟ್ರೆ ನೆಕ್ಸ್ಟ್ ಏನು ಮಾಡೋದು. ಇವತ್ತಿನ ವೀಡಿಯೋ ಓಡಿಲ್ಲ ಅಂದರೆ ನನಗೆ ಯಾವ ಥರ ಆಯ್ತದೆ ಅಂದರೆ ಏನಿದು ಹಿಂಗಾಗೋಯ್ತಲ್ಲ, ನೆಕ್ಸ್ಟ್ ಏನು ಮಾಡಬೇಕು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊತೀನಿ. ಒಂದು ವೀಡಿಯೋ ಓಡಲಿಲ್ಲ ಅಂದ್ರೂ ನೆಕ್ಸ್ಟ್ ಏನು ಮಾಡೋದು. ಸೊ ಈ ಥರ ಅದರಿಂದ ಅದು ಸ್ವಲ್ಪ ಪ್ರೆಷರ್ ಆದಂಗಿತ್ತು. ಕರೆಕ್ಟಾಗಿ ಓದೋಕ್ಕೆ ಮನಸ್ಸು ಆಗಲಿಲ್ಲ ಅಂದ್ಕೊಳ್ರಿ. ಮತ್ತು ಈ ಸಬ್ಜೆಕ್ಟ್ ಒಂಚೂರು ಕಷ್ಟ ಇದ್ದಂಗೂ ಇತ್ತು. ಈ ಥರ ಪರವಾಗಿಲ್ಲ, ಇನ್ನೂ ಟೈಮ್ ಐತಿ. ಇನ್ನೂ 4 ಸೆಮ್ ಐತೆ. 4 ಸೆಮ್ಮಲ್ಲಿ ಯಾವಾಗ ಬೇಕಾದ್ರೂ ಕಟ್ಟಿ ಬರ್ಕೋಬೋದು. ಸೊ ಈ 2 ಎಕ್ಸಾಮ್ನ ಚೆನ್ನಾಗಿ ಬರ್ದವನಿ. ನೆಕ್ಸ್ಟ್ ಎಕ್ಸಾಮ್ನು ಚೆನ್ನಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ಅದೇ ಅಷ್ಟೇ ಗೈಸ್. ಯಾವತ್ತೂ ಧೃತಿಗೆಡಬಾರ್ದು. ಬಟ್ ಆದ್ರೂ ನನಗೇನು ಅನ್ನಿಸ್ತು ಅಂದರೆ ಅದಕ್ಕೂ ಇದಕ್ಕೂ ಹೆಂಗೆ ಓದೋದ್ರ ಪಾಡು ಓದೋದು ನೀಟಾಗಿ ಮುಗಿಸ್ಕೊಬಿಡ್ಬೇಕಿತ್ತು. ಇವತ್ತು ಪಾಸ್ ಆಗಬೇಕಿತ್ತು ಅಂತ ಏನೋ ಒಂದು ಗಿಲ್ಟ್ ಕಾಡ್ತಾ ಇದೆ. ಬಟ್ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಸಿಚುವೇಶನ್ಗಳು ಹೆಂಗೆ ಹ್ಯಾಂಡ್ಲ್ ಮಾಡೋದು ಕಷ್ಟ ಗೈಸ್ ಸ್ವಲ್ಪ. ಗೈಸ್ ನಾನು ಎಡ್ತಿ ಏನು ಮಾಡ್ತಾಯಿದ್ದೆ ಕಾಣ ಮಚ್ಚ ಬೇಗ ಬಂದ. ಎಕ್ಸಾಮ್ ಇಲ್ಲ ಕಳ ಬರೋದಿಲ್ಲ ಬಂದ್ಬಿಟ್ಟು ಹೆಂಗೆ ಎದ್ದು ಪಾಸ್ ಅದೇ ತಗೊಂಬೋದವೆ ಇಸ್ರಾರ್ ಬರೀತು ಅಂದ್ಕೊಳ್ಬಿಟ್ಟು ಇದು ಇನ್ನೂ ಅವ್ನು ಬರೆದ್ರು ಪಾಸ್ ಆಗ
ನಾನು ಬರ್ದ್ರೆ ಪಾಸ್ ಆಗಲ್ಲ. ಗೈಸ್ ಏನ್ ಗೊತ್ತಾ, ನಂದು ಓದ್ ಸೆಮಲ್ಲಿ ಒಂದ್ ಸಬ್ಜೆಕ್ಟ್ ನಾನು ಕ್ಲಿಯರ್ ಮಾಡೋನಿ. ಇಸ್ರಾರ್ ಅದು ಕ್ಲಿಯರ್ ಮಾಡಿಲ್ಲ ಅನ್ಸುತ್ತೆ. ಇಸ್ರಾರ್ ಎಲ್ಲನೂ ಫೇಲ್ ಆಯ್ತಾನೆ. ಸುಮ್ಮನೆ ಎಷ್ಟು ಇದಾಯ್ತದೆ, ಟೈಮಿಂಗ್ಸ್ ಎಷ್ಟು ಇರ್ತದೆ ಅಲ್ಲಿ ಗಂಟನೂ ಬರೀತಾನೆ. ಬಟ್ ಅದೇ ಯಾವ್ದು ಪಾಸ್ ಆಗಲ್ಲ ಇಸ್ರಾರು. ಈ ಥರನ ಇಸ್ರಾರು. ಅಟ್ಲೀಸ್ಟ್ ನಾನು ಪಾಸಾರ ಆಯ್ತು ಯಾವ್ದಾದ್ರು ಸಬ್ಜೆಕ್ಟ್ಗಳಲ್ಲಿ. ಅವನು ಅದು ಪಾಸ್ ಆಗಲ್ಲ ಎಷ್ಟೇ ಬರೆದ್ರು. ನಿನ್ನಿಂದನೇ ನಾನು ಫೇಲ್ ಆಗಿದ್ದು. ನಾನು ಕಾಲೇಜ್ ಬಿಟ್ಟಿನಿ, ನೀನು ಓದಿ ಯಾವನು ಉದ್ದಾರ ಆಗಿದ್ದಾನೆ ಲೈಫಲ್ಲಿ. ಗೈಸ್ ವಿಷಯ ಏನು ಅಂದರೆ, ಮಹಾದೇವಕ್ಕ ಅವರು ದೇವಸ್ಥಾನಕ್ಕೆ ಹೋಗಿದ್ರಂತೆ. ಹಂಗಿಂದ ಹಂಗೆ ಇಲ್ಲಿಗೆ ಬಂದರು. ತೋರಿಸ್ಬಾರ್ದಂತೆ. ಅವ್ರಮ್ಮ ಅವ್ರ ಮಾವ ಎಲ್ಲ ಬಂದವ್ರಂತೆ. ಅವ್ರ ಮಾವ ಎಲ್ಲ ಬಂದವ್ರಂತೆ. ಅವರೆಲ್ಲ ಬರಕ್ಕೆ ನಾಚ್ಕೊಂಡ್ರಂತೆ. ಅಯ್ಯೋ ಏನ್ರಿ ದೆವ್ವಗಣ ಕಾಣಿಸ್ತಿದ್ರೆ. ಈ ಡುಮ್ಕ್ ಆಗ್ಬಿಟ್ಟಿದ್ರಿ 2 ದಿವಸಕ್ಕೆ ಮನೆಗೆ ಹೋಗ್ಬಿಟ್ಟು. ನಿಮ್ಮ ಅಮ್ಮನ ವಿಜಿ ನೀನ್ ನಂಗೆ ಅಂತ ತಂದ್ಕೊಟ್ಟಿದ್ದಲ್ಲ ಜ್ಯೂಸು ಮಾದೇವಕ್ಕ ಕುಡ್ಕತ ಅಲ್ಲಿ. ಇನ್ನೂ ದಪ್ಪ ನಿಜ ಡುಮ್ಕ್ ಆಗಿದ್ದೀರಾ 2 ದಿವಸಕ್ಕೆ. ವಿಜಿ ನಾಳೆ ಇದ್ರಲ್ಲಿ ಹಂಗೆ ಕಾಣಿಸ್ತಾರದಂತ ಕಳ. ವಿಜಿ ಇದ್ರಲ್ಲಿ ಮಾತ್ರ ದಪ್ಪ ಕಾಣಿಸ್ತದಂತ ಕಳ. ಎಲ್ಲದ್ರಲ್ಲೂ ದಪ್ಪ ಈ ತರ ದಪ್ಪ. PG ಊಟ ಎಲ್ಲ ಒಣದಾಗಿರೋ ಊಟ ತಿಂದು ಬೇಜಾರಾಗಿದೆ. ಅಮ್ಮ ಮಟನ್ ಚಿಕನು ಏನಾರ ಮಾಡಿ ಸಾಕಿದ್ರು. ವಿಜಿ ನಿಂಗೋಸಿ ತಂದ್ಕೊಡಕ್ಕಿಲ್ಲ. ಗೈಸ್ ನಿಸರ್ಗ ಅವ್ರ ಅಮ್ಮನ ಮದುವೆ ಸೀರೆ ಅಂತ ಇದು ಉಟ್ಕೊಂಡಿರೋದಕ್ಕೆ ಪುಣ್ಯ ಮಾಡಿದಾರೆ ಬಿಡ್ರಿ. ಇನ್ನೂ ಇದ್ದಷ್ಟು ಕರ್ಗಾಗಿದಾರ ನಿಜವಲ್ವ ಸೀರೆ. ವಿಜಿ ನಿನ್ ಕಲರ್ ಕಾಂಪಿಟೇಷನ್ ಕೊಡ್ತಿರೋದ್ ಕಲ. ನೀನ್ ಬೆಳಗಿದೆ ಇವ್ರು ಬೆಳಗಾರ ವಿಜಯ್. ವಿಜಿ ಇಲ್ಲ ನಿನ್ನ ಚೂರ್ ಬೆಳಗಿದ್ರು ಅಷ್ಟೇ. ಇವಾಗ ಅದು ಕಮ್ಮಿ ಒಳಗಡೆ ನಮ್ಮ ಅಮ್ಮನ ಮಾತಾಡ್ಸ್ಕೊಂಡು ಹೋಗಂತೆ. ಬಾರೋ ಇಲ್ಲೇ ಅಲ್ವಾ 2 ನಿಮಿಷ. ನಿಮ್ಮ ಅಮ್ಮನ ಕರ್ಕ ಬರ್ಬೇಕು. ಏನೇ ಕರ್ಕ ನಾಚ್ಕತೈತಿ. ಇನ್ನೊಂದಿನ ಬರ್ತೀನಿ ಬೇಡ ಅಂತ ನಮ್ಮ ಮಾವ ಅವರೆಲ್ಲ ನಿಮ್ಮ ಮಾವ್ರನ್ನ ಕರ್ಕ ಬರ್ಬೇಕು ತಾನೆ. ನೀನೇ ಬಂದ್ಬಿಡು ಒಳಗಡೆಗೆ ಮಾತಾಡ್ಸಕ್ಕೆ. ದೊಡ್ಡವ್ರು ನಿನ್ನ ಹತ್ರನೇ ಬರ್ಬೇಕಾ? ಹಂಗಿಲ್ಲಪ್ಪ, ಊಟ ಮಾಡ್ಕೊ ಹೋಗ್ಬೋದಿತ್ತಲ್ಲ ಅಂತ. ಗೈಸ್ ಇಲ್ಲಿ ಕಾರ್ ಪಾರ್ಕ್ ಮಾಡಕ್ಕೆ ಇದು ಜಾಗ ಸಾಲದ ಅಂತಂದ್ರೆ ಸಬರ್ ಹತ್ರ ಇರೋದು. ನಿಜವಾಗ್ಲೂ ಎಲ್ಲಿ ಪಾರ್ಕ್ ಮಾಡಿದ್ರೆ ಎತ್ತಗಾರ ಬೇರೆ ಕಡೆ ಹೋಗ್ಬೇಕು. ಇಲ್ಲ ಕಣಂತೆ. ಇದು ವಿಜಯ್ ಬೈದಾನೆ ಗೈಸ್. ವಿಜಯ್ ನಿಸರ್ಗ ಅವ್ರ ಅಮ್ಮನ ಮಾತಾಡ್ಸ್ಕೊ ಬಂದಾನಂತೆ. ಹೋಗಿ ವ್ಲಾಗ್ ಮಾಡ್ಕೊ ಬರ್ತಾರ ಅವ್ರೆ. ತೋರಿಸ್ತೀನಿ ನಿಸರ್ಗ ಅವ್ರ ಅಮ್ಮನ. ಫಸ್ಟ್ ಟೈಮು ನಿಸರ್ಗ ಅವ್ರ ಅಮ್ಮನ ಮೀಟ್ ಮಾಡ್ತಿರೋದು ನಾನಲ್ಲ ವಿಜಿ. ಬಟ್ ಫಸ್ಟ್ ಟೈಮು ನನ್ನ ವ್ಲಾಗಲ್ಲಿ ತೋರಿಸ್ತಿರೋದು ನಿಸರ್ಗ ಅವ್ರ ಅಮ್ಮನ. ಗೈಸ್ ವಿಜಿ ಹೋಗಿ ಮಾತಾಡ್ಸ್ಕೊ ಬಂದ. ನಾನು ಹಿಂಗೆ ಇವಾಗ ಇಲ್ಲಿಂದ ನಾನು ನಮ್ಮ ಅಜ್ಜಿ ಊರಿಗೆ ಹೋಗ್ಬೇಕು. ಆನ್ ದಿ ವೇ ಬತ್ತಿದ್ನಲ್ಲ ಹಂಗೇನೆ ಇವರು ಫೋನ್ ಮಾಡಿದ್ರು. ನಾವು ಮೈಸೂರಲ್ಲೇ ಇದೀವಿ, ಮೈಸೂರಲ್ಲೇ ಬತ್ತಿದ್ದೀವಿ ಅಂತಂದ್ರು. ಹಂಗೆ ಬಸ್ ಸ್ಟ್ಯಾಂಡ್ ಬರ್ತೀನಿ ಅಂತಂದ್ರು. ಸೊ ಹಂಗಿಂದ ಹಂಗೆ ಸಿಕ್ಬಿಟ್ಟು ಹೋಗುವ ಅಂತ ಅಂದ್ಬಿಟ್ಟು ಸಿಕ್ಬಿಟ್ಟು ಹೋಗಿದ್ದು ಅಷ್ಟೇ. ಬನ್ನಿ ಇವಾಗ ನಮ್ಮ ಅಜ್ಜಿ ಊರಿಗೆ ಹೋಗುವ. ಸರ್ಗ ಅವ್ರ ಅಮ್ಮ ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಾರಿ ಅಮ್ಮ. ಸಬರಿಗೆ ಬರೋಕ್ಕಾಗಿಲ್ಲ. ಸಾರಿ. ಒದ್ದಾಡ್ತಿದ್ದೀರ ಅವಳೆಲ್ಲತ್ತೆ ಪುರಿ ಮೂಟೆ. ಏಯ್ ಅಯ್ಯೋ ಪುರಿ ಮೂಟೆ ಬಾಗಿಲು ತೆಗಿಬೇಕಂತ ಗೊತ್ತಾಗಲ್ವಾ? ಚಿಲ್ಕಾಕ ಏನ್ ಮಾಡ್ತಿದ್ಯಾ? ಅತ್ತೆ ಒದ್ದಾಡ್ತಾ ಇದ್ದಲ್ಲಿ. ಮುದ್ದಿನ ತುಡುಗಿ ಚಂದ ಮೌನದ ಹಿಂಗೆ ನಿನ್ನೆ ನೋಡ್ಕೊ ಹೋಗುವ ಅಂತ ಬಂದು. ಏನ್ ದಪ್ಪ ಆಗ್ಬಿಟ್ಟಿದ್ಯಲ್ಲೇ. ಇನ್ನ ಅವತ್ತು ಯಾರು ಜಾಸ್ತಿ ಏಟ್ ಬಿದ್ದಿದ್ದು? ಅವತ್ತು ಆಡಿದ್ದು ಅವತ್ತು ಬೆಲ್ಟಲ್ಲಿ ಹೊಡಿ ಆಟ ಆಡ್ತಿದ್ರಲ್ಲ ನಿಮ್ಮ ಅಣ್ಣಂಗೆ. ಸರಿ ಅವ್ನು ಬೇಕು ಅಂದ್ರೆ ಊಹಿಸ್ಕೊಂಡಿರ್ತೇನೆ ಕಣೆ. ಹಂಗೆ ತಿನ್ನೋಣ ಸಮಾಚಾರ. ಮನೆ ಕೆಲಸ ಮಾಡ್ತಿದ್ರಿಯಾ ಗೈಸ್? ಮೊದಲನೇ ಬ್ಯಾಟಿಂಗ್ ಹಾಲು. ಗೈಸ್ ಅಪ್ಪಿ ವರ್ಷಕ್ಕೆ ಒಂದು ಹಬ್ಬ ಅಂದ್ಬಿಟ್ಟು ಇವತ್ತು ಕೆಲಸ ಮಾಡ್ತಾವಳೆ. ಇವತ್ತು ಚಾಮುಂಡಿ ಹಬ್ಬ ಅಂತ ಇವ್ರ ಊರಲ್ಲಿ. ವರ್ಷ ಪೂರ್ತಿ ಮಾಡಲ್ಲ ನೀನು. ವರ್ಷದಲ್ಲಿ ಎಲ್ಲೋ 1 ದಿವಸ 2 ದಿವಸ ಸೇಯಿಂಗ್ ಎಷ್ಟು ಮಾಡಿದಾಗ ಅವೆಂಟ್ ಸರಿಯಾಗಿ ಮಾಡ್ಸೋದೆ ಕಣೋ ಕೆಲಸ ನನಗೆ. ಗೈಸ್ ಇವಾಗ ಊಟ ಮಾಡೋಕ್ಕೆ ಅಂದ್ಬಿಟ್ಟು ಕೈ ತೊಳಿತಾವೆ. ನಿಂಗೆ ಧರ್ಮರ್ಲಿ ಕೊಡುವ ಈಗ ಸ್ವಲ್ಪ ಜಾಸ್ತಿ ಬಿಡು. ಸುಮಾರಾಗಿ ಆಡ್ತಾಳೆ ಕಳ. ಪುರಿ ಮುಟ್ಟೆ ಹೊತ್ಕೊಂಡು ಬಿಡೋ ಊರಿಗೆ ಎತ್ತಕ್ಕೂ ಆಗಲ್ಲ ಕಳ.
ಎತ್ತಕ್ಕೂ ಆಗಲ್ಲ ಕಳೋ ನಿಜ ನಿನ್ನೇನಾದ್ರು ಪುರಿ ಮೂಟೆ ಒರೆಸ್ಬಿಟ್ರಿ ಮಣಿ ನಿಮ್ಗೆಲ್ಲ ಅರ್ಧಕ್ಕೂ ಆಗಲ್ಲ ಅಂತ ಅಂದ್ಬಿಟ್ರೆ ಅವ್ನಿಗೆ ಎಷ್ಟು ಚೆನ್ನಾಗಿರೋದ್ರಲ್ಲಿ ನನ್ನ ಬ್ಯೂಟಿಲಿ ಎಲ್ಲ ಇಷ್ಟ ಅನ್ನೋದ್ರಲ್ಲಿ ನನ್ಗೆ 100% ಕೊಟ್ಟವನಂದ್ರೆ ವಿಜಯನಷ್ಟು ನಾನು ಚೆನ್ನಾಗವನಿ ಅಂತ ಹಾಯ್ ಮಾಮ್ಸ್ ಇದೇ ಸ್ಟೈಲಲ್ಲ ಕೂತ್ಕೊಳ್ಳೋದು ನೀವು ಸುಮ್ಮನೆ ಕೇಳಿದೆ ಎಲ್ಲಿ ಹೋಗಿಲ್ಲ ಇವತ್ತು ಕುಸುಂಟೆ ಕೆಳಗೆ ಇಳಿದಿವಿ ಈಗ ಬಂದು 10 ಗಂಟೆ 10:15 ಗಂಟೆ ಅಪ್ಪಿಗೆಲ್ಲಿ ಕೆಲಸಿ ಕಿತ್ತೋಡು ಕೇಳೋಣ ಪುರಿ ಮೂಟೆ ಕಳ್ಮೂಟೆ ಅಂತ ಕಟ್ಬಿಡುಮ ಕಳೆ ಕೀಳು ಅಂತ 10 ಗಂಟೆ ತುಂಬದಾವೆ ಹೋದವ್ರ ಮನೆ ಏನು ಹಿಂಗೆ ಎಲ್ಲ ಹಿಂಗೆ ಏನದ ನೀ ರೇಗಿಸ್ಬಿಡ್ತೀವಿ ಅಂದ್ಬಿಟ್ಟು ನಿಂಗೆ ಫಸ್ಟ್ ಹಾಕೊಡ್ತಿರೋದು ಕಳು ಅಪ್ಪಿ ಬೈಲೇ ಅಪ್ಪಿ ಒಂದು ನಿಮಿಷ ಇವಾಗ ಅಪ್ಪಿ ಬ್ಯೂಟಿಗೆ ಎಷ್ಟು ರೇಟಿಂಗ್ಸ್ ಕೊಡ್ತೀಯ ಮಚ್ಚ 100ಅಲ್ಲಿ ಯಾಕೆ 100 ಕೊಡೋದು 100 ಏನು ಕೊಡೋದು ಇವಾಗಲ್ಲ ಅವ್ಳು ನೋಡ್ಕ ಹೇಳಲ್ಲ ಅದು ಹೆಂಗ್ಲ ಮನ್ಸು ಬಂದು 100 ಹೆಂಗ್ಲ ಕೊಡೋಕೆ ಮನ್ಸು ಬಂದು ಅವಳು ನೋಡಿ ಅವಳು ಕೆಣ್ಣಗೆ ಟೋಟಲ್ ಎಲ್ಲ ಸೇರಿ ಕಮ್ಮಿ ಇಲ್ಲ ಏನು ಗೊತ್ತಾ ಮಚ್ಚ ಎರಡು ಟಮಾಟೆ ಹಣ್ಣು ತಗೊಂಡು ನಿನ್ ಚೆನ್ನಾಗಿ ಇಡ್ಸ್ರು ಸೇಮ್ ನಿಂದು ಮಕ್ಕನು ಅಪ್ಪಿ ಮಕ್ಕನು ಹಿಂಗೆ ಅವಳು ಟಮಾಟೆ ಹಣ್ಣು ಬೇಡ ನಿಂಗೆ ಟಮಾಟೆ ಹಣ್ಣು ಬೇಕು ಅಷ್ಟೇ ನಂಗೆ ಹಾಕಿದ್ರೆ ನಂದೇನಿಲ್ಲ ನಂದು ಇನ್ನೂ ನಾನು ಡುಮ್ ಕಾಯ್ತೀನಿ ಅಪ್ಪಿ ಹುಟ್ಟಲ್ಲೇ ಬಂದ್ಬಿಟ್ರದು ಅವಳಿಗೆ ಮಧ್ಯಾಹ್ನದ ಊಟ ಚಪಾತಿ ಫುಲ್ ಆನ್ ಡಯಟ್ ಅಯ್ಯೋ ಎಂಥ ಮಗ್ಳಿಗೆ ಜನ್ಮ ಕೊಟ್ಟೆ ಮಾವ ನೀನು ಟೀ ಎಲ್ಲ ನಮ್ಮ ಮಾವ ಟೀ ಮಾಡಿ ಕೊಡು ಅಯ್ಯೋ ಲೇ ಸುಮಾರಾಗಿ ಮಾಡಿದ್ಯಾ ಕಣೆ ನಮ್ಮ ಮಾವ ಒಂದೇ ಒಂದು ಕಪ್ ಟೀ ಮಾಡಿ ಕೊಡು ಅಂದ್ರೆ ಹಿಂಗ ಮಾಡೋದು ಅಂದಿಯೇ ಅಲ್ಲ ಹೋಗಿದ್ ಮನೆ ಹೆಂಗೆ ಮಾವ ಹಿಂಗೆ ಆಗ್ಬಿಟ್ರೆ ಇವೇನು 2 ದಿವಸ ಇರಲ್ಲ 2 ದಿವಸ ಬಾಳ ಓಡ್ಕೊಂಡ್ಬಿಡ್ತಾಳೆ ಅವರೇ ಕಳಿಸ್ತಾರೆ ನೀ ಏನು ಓಡ್ಬಿಡಲ್ಲ ಅವರೇ ಕಳಿಸ್ಬಿಡ್ತಾರೆ ನೀನ ನಮ್ಮ ಮಾವ ರೊಟ್ಟಿಲಿ ಕಬ್ಬದೆ ಬೆಳಕಿಗೆ ಬಂದ್ರೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಪ್ಪಿ ಸೀರಿಯಸ್ ಬೆಳಕಿಗೆ ಬಂದ್ರೆ ಹುಸಿ ಬೆಳ್ಳಕ್ಕೆ ಕಾಣಿಸ್ತಿದ್ಯಾ ಅಟ್ಲಿದ್ದಾಗ ಒಳ್ಳೆ ಮಾರಿ ಕಣಂಗೆ ಕಾಣಿಸ್ತಿದೆ ವಿಜಿಗೆ ನಿಂಗೂ ಕಲರ್ಗೂ ವಿಜಿಗೆ ನಿಂಗೂ ಕಲರ್ಗೂ ಒಂದು ರೇಂಜ್ ಕಾಂಪಿಟೇಷನ್ ಓಕೆ ಕಣೆ ಒಂದು ರೇಂಜ್ ನೀನು ಕರ್ಗಾಗ್ಬಿಟ್ಟಿದೆ ಇವಾಗ ಇಲ್ಲ ಖುಷಿ ನೋಡು ವಿಜಿಗೆ ಬೆಳಗವನೆ ಅಂತ ಹೇಳಿದ ತಕ್ಷಣ ಗೈಸ್ ನಮ್ಮ ಮಾವರ ಹೊಲದಲ್ಲಿ ಲೈನೇ ಬಿದ್ದೋಗೋದೆ ಕೇಳಿಕೆ ಕರ್ಗಿರಂಟ್ ಹೊಡಿಯಲ್ವೇನೆ ಇದು ಇವ್ರು ನಿಲ್ಸವ್ರೆ ಬಟ್ ಆದ್ರೆ ತಿರ್ಗಾ ಬಿತ್ಕೊಬಿಟ್ಟದೆ ಮುಟ್ಟಂಗಿಲ್ಲ ಮುಟ್ಟೋದೇನು ಅಡಿಯಲ್ಲ ಅದು ವೈರ್ ಕಲೆಕ್ಷನ್ ಅದಲ್ಲ ಇವಾಗ ಕರೆಂಟ್ ಓಡ್ತಾ ಇದೆ ಲೈನ್ ಆನ್ ಆಗದೆ ಬೇಡ ಇರಪ್ಪ ಯಾಕೆ ಬೇಕು ಲೋ ಮರಕ್ಕೆ ಯಾರೆಲ್ಲ ಹತ್ತಾರು ವಿಜಿ ಹತ್ಲ ಮರಕ್ಕೆ ನೀನು ಕೆಳಗೆ ಬೀಳ್ತಾ ಹೋಯ್ತು ಹೆಂಗ್ ನೆಗ್ದಳು ನೋಡ್ಲ ಪುರಿ ಮುಟ್ಟೆ ಬಿಡಿಸ್ಬಿಡುವ ತಳ್ಬಿಡ ವಿಜಯ್ ಏನಿಲ್ಲ ಏನಂದ್ರೆ ತಳ್ಳುಬಿಡ ಇರೋಳ್ನ ಭೂಮಿ ತಾಯಿನ ಇನ್ನೂ ಕೆಳಕೊಂಡೈತಾಳೆ ಅಂತಂತ ನೆಕ್ಸ್ಟ್ ಲೆವೆಲ್ ಕಳ ನಿನ್ನ ವಿಜಯ್ ಇವಳನ್ನ ಮೇಲಿಂದ ನೋಡಿ ಎತ್ತು ಕುಸ್ರುಬಿಟ್ರೆ ಹೆಂಗದ್ದು ಭೂಮಿ ಏನಾದ್ರು ಮೇಲಿಂದ ಎತ್ತು ಕುಸ್ರುಬಿಟ್ರೆ ಇವಳನ್ನ ಮೇಲಿಂದ ನೋಡಿ ಎತ್ತಿ ಕುಸಿರಿದ್ರೆ ಭೂಮಿ ಮೇಕ್ಕೆ ಏನಾದ್ದು ಅಂತ ಭೂಮಿ ಏನದ್ದು ಪ್ರಳಯ ಎಲ್ಲ ಅಮ್ಮಗೆ ಒಂದೇ ಎಲ್ಲ ಸ್ಟೆಪ್ಪಲ್ಲಿ ಆಗೋದು ಒಂದೇ ದಿನ ಆಗೋಯ್ತಾ ಅಪ್ಪಿ ಗೈಸ್ ಇವಾಗ ಎಳ್ನೀರು ಕಿತ್ಕೋಬೇಕು ನಂದು ಮಚ್ಚ ಕಾಲೇಜ್ ಪ್ಯಾಂಟು ನಮ್ಮ ಜೀವದ ಗೆಳೆಯ ಕಳ ನೀನು ಒಂದೇ ನನ್ನ ಜೀವನ ಒಂದೇ ಮಚ್ಚ ನಂಗೋಸ್ಕರ ಗೈಸ್ ವಿಜಿ ಜೀವನೇ ಕೊಡ್ತಾನೆ ಒಂದು ಎಳ್ನೀರು ಕಿತ್ಕೊಡ್ತಾನೆ ಅಲ್ವಾ ಅಪ್ಪಿ ಗೈಸ್ ವಿಜಯ್ ತೋತಾನೆ ಮಚ್ಚ ಲವ್ ಯು ಮಚ್ಚ ವಿಜಯ್ ಅವ್ರ ಮನೆಯವ್ರು ಏನಾದ್ರು ನೋಡ್ತಿದ್ರೆ ದಯವಿಟ್ಟು ಬೈಬೇಡಿ ಅತ್ತೆ ಬೈಬೇಡ ಕಣತ್ತೆ ಇಲ್ಲಿ ನೋಡಿಲಿ 2 ಅಡಿನೂ ಇಲ್ಲ ಈ ಮರ ಅಂತ ಮರ ಕತ್ತಿಸಿರೋದು ದೊಡ್ಡ ಮರ ಕತ್ತಿಸಿಲ್ಲ ವಿಜಿನ ಏನೋ ನನ್ನ ಮಗನೇ ಇವಾಗ ಒಳ್ಳೆ ಎಳ್ನೀರು ಕಳ ಮಚ್ಚ ಆಲ್ರೆಡಿ ಎಲ್ಲ ನಿಂತರಾಗೋಗೋದು ಇನ್ನೊಂದು 2 ಏಟ್ ಹಾಕಿದ್ರೆ ಮಗನೇ ಕಾಕತ್ತದೆ ಎಲ್ಲಿ ಹಿಡ್ತು ನಾನು ಎಳಿರೋ
ತಪ್ಪಾಯ್ತು ಮಚ್ಚ ಸಾರಿ ಮಚ್ಚ ತಪ್ಪಾಯ್ತು ಮಚ್ಚ ಸಾರಿ ಅದು ಸಪೋರ್ಟ್ಗೆ ಏನಿಲ್ಲ ಎಲ್ಲ ಈ ಹಳ್ಳಿರೋರು ಕೀದಾಗ್ತಿದ್ದಾರೆ ನಮಗ ಅದನ್ನ ಕಿಡ್ಬಿಟ್ಟು ನಾನು ಮಚ್ಚ ಸಾರಿ ಮಚ್ಚ ಲವ್ ಯು ಮಚ್ಚ ಏನಾಗಿಲ್ಲ ತಾನೆ ನಿನಗೆ ತಪ್ಪಾಯ್ತ್ಕೊಳ್ಳಲ್ಲ ಕ್ಷಮಿಸ್ಬಿಡು ಏಯ್ ವಿಜಿ ಅಂತ ಜೀವ ಗೆಳೆಯ ಗೈಸ್ ಐ ಆಮ್ ಲಕ್ಕಿ ಟು ಹ್ಯಾವ್ ಎ ಫ್ರೆಂಡ್ ಲೈಕ್ ವಿಜಿ ಈಸ್ ಎ ಟ್ರೂ ಫ್ರೆಂಡ್ ಈಸ್ ಇಲ್ಲ ಪೂಸಿ ಹೊಡೆಯೋದಲ್ಲ ನಿಜವಾಗ್ಲೂ ಈಸ್ ಎ ರಿಯಲ್ ಫ್ರೆಂಡ್ ಮಚ್ಚ ಕುಳ್ಳಲ್ಲಿ ಕೀಳಕ್ಕಾಗಲ್ಲ ಹಾ ಬೇಡ ಬೇಡ ಇನ್ನೊಂದು ಎರಡು ಕಿದಾಕೋ ಮಚ್ಚ ಅಯ್ಯೋ ಸಿಗೋದೇ ಹೆಚ್ಚು ಇಲ್ಲಿ ವಿಜಿ ಇಲ್ಲ ಮಚ್ಚ ಸಾರಿ ಮಚ್ಚ ಅಲ್ಲ ಸಣ್ಣ ಮೊದಲನೇ ಎಳ್ನೀರು ಅಪ್ಪಿಗೆ ಅಂತ ಹೇಳೋದೇ ಇಲ್ಲ ನಾನು ವಿಜಿಗೆ ಇದು ಯಾಕಂದ್ರೆ ವಿಜಿನೇ ಕಿತ್ಕೊಟ್ಟಿರೋದಲ್ಲ ಮಚ್ಚ ಲವ್ ಯು ಮಚ್ಚ ವಿಡಿಯೋ ನೋಡ್ಕೊತವ್ರೆ ಗೈಸ್ ಹೆಂಗ್ ಬಿದ್ದ ವಿಜಿ ಅಂತ ರಿಪೀಟ್ ನೋಡ್ಕೊತಾರೆ ರಿಪೀಟ್ ನೋಡ್ಕೊತಾರೆ ಹಾಗೆ ಸುಮಾರು ಜನ ಕಮೆಂಟ್ ಆಗ್ತಿದ್ರಿ ಅಪ್ಪಿ ಜೊತೆ ಯಾಕೆ ಇಷ್ಟು ದಿವಸ ವ್ಲಾಗ್ ಮಾಡಿಲ್ಲ ಇನ್ನೂ ನೀವೇ ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ ನಿಮಗೆ ಕರೆಕ್ಟಾಗಿ ಇನ್ನೂ ಕ್ಲಾರಿಟಿ ಇಲ್ಲ ನೀವೇ ಇನ್ನೂ ಕ್ಲಾರಿಟಿ ತಗೊಂಡಿಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ರಿ ನೋಡಿದ್ದೀನಿ ನಾನು ಆ ಕಮೆಂಟ್ನ ಸೊ ಅದಕ್ಕೋಸ್ಕರ ಅಪ್ಪಿ ನಾನು ಕರೆಕ್ಟಾಗಿ ಗೈಸ್ ಏನಿಲ್ಲ ಇದೊಂಥರ ಗಂಡ ಇದ್ದಂಗೆ ಗಂಡು ಬೀರಿ ಇದ್ದಂಗೆ ಮಿಸ್ಟರ್ ವಿಜಯ್ ಈ ಕಡೆ ನೋಡು ವಿಜಯ್ ಆ ಥರ ಏನಿಲ್ಲ ಗೈಸ್ ಇಬ್ಬರು ಚೆನ್ನಾಗ್ಯಾವಿ ಕ್ಲಾರಿಟಿ ಅವತ್ತೊಂದು ದಿವಸ ಅವತ್ತಾಗಿಂದ ಕರೆಕ್ಟಾಗಿ ಇಲ್ಲಿಗೆ ಬರೋಕ್ಕಾಗಿಲ್ಲ ಒಂದು ದಿವಸ ಒಂದು ನೈಟ್ ಏನೋ ಈ ಕಡೆಯಿಂದ ಹಿಂಗೆ ಹೋಯ್ತಿದ್ದೆ ಅದು ಲೇಟ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಹಂಗೆ ನಂಗೆ ಹೋದೆ ಅದು ಬಿಟ್ರೆ ಅವತ್ತೊಂದು ದಿವಸ ಬರೋಕ್ಕಾಗಿಲ್ಲ ಬಿಟ್ರೆ ಇನ್ನು ಬಳ್ಳಾಳಿಗೆ ಬಂದರೆ ಪಕ್ಕ ಬಂದು ಹೋಗಿ ಹೋಯ್ತೀನಿ ಇವತ್ತು ಹಿಂಗೆ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೆ ಹಂಗೆ ಅವತ್ತು ತಿರುಪ್ತಿ ಅವತ್ತು ಮಾವ ಇತ್ತು ಇಲ್ಲಿ ಲೇಟ್ ಆಗ್ಬಿಟ್ಟದಲ್ಲ 9 ಗಂಟೆ ಮೇಲೆ ಆಗ್ಬಿಟ್ಟದಲ್ಲ ಅಂತ ಅಂದ್ಬಿಟ್ಟು ನಾನು ಬಂದೆ ಅಷ್ಟೇ ಬಿಟ್ಟರೆ ಅದೇನಿಲ್ಲ ಗೈಸ್ ಇನ್ನು ಕ್ಲಾರಿಟಿ ಅವತ್ತು ಆಗಿತ್ತಲ್ಲ ಅಷ್ಟೇ ಆ ಜಗಳನ್ನ ಅಲ್ಲೇ ಬಿಟ್ಟು ಇವಾಗ ಮುಂದೆ ಕಂಟಿನ್ಯೂ ಆಗವಿ ಇಬ್ಬರು ಚೆನ್ನಾಗವಿ ಅದಕ್ಕೂ ಬಿಟ್ಟು ನೆಕ್ಸ್ಟು ಸುಮಾರು ಕಮೆಂಟ್ ನೋಡೋನು ನಾನಿದೆ ನಿಸರ್ಗ ಅವ್ರು ಬಂದಮೇಲೆ ಫ್ಯಾಮಿಲಿನೇ ದೂರ ಮಾಡಿದೆ ನೀನು ಅಪ್ಪಿ ದೂರ ಆದರು ಅಂತಂದ್ಬಿಟ್ಟು ಈ ಥರ ಕಮೆಂಟ್ ಬಂದು ನನ್ನ ಪರ್ಸನಲಾಗಿ ಇನ್ಸ್ಟಾಗ್ರಾಮ್ಗೂ ಡಿ ಎಮ್ ಬಂದಿತ್ತು ಈ ಥರ ಇದು ನಿಸರ್ಗ ಬಂದ್ಬಿಟ್ಟ ಮೇಲೆ ಅಪ್ಪಿನ ಎಲ್ಲ ಬಿಟ್ಟೆ ನೀನು ನಿಸರ್ಗ ಬಂದಿದ ತಕ್ಷಣ ಅಪ್ಪಿ ಬಿಟ್ಬಿಟ್ಟೆ ನೀನು ಈ ಥರ ಎಲ್ಲ ಕಮೆಂಟ್ ಬಂದಿತ್ತು ಗೈಸ್ ಯಾವುದೇ ಕಾರಣಕ್ಕೂ ಆ ಥರ ಇಲ್ಲವೇ ಇಲ್ಲ ನಾನು ಅಪ್ಪಿ ಚೆನ್ನಾಗೇವಿ ವ್ಲಾಗ್ಸು ಮಾಡ್ತಾಯಿರ್ತೀವಿ ರೀಲ್ಸು ಮಾಡ್ತಾಯಿರ್ತೀವಿ ಹಿಂಗೇ ಹಿಂದೇನೂ ಮಾಡ್ತಿದ್ದೋ ಮುಂದೇನೂ ಮಾಡ್ತೀವಿ ಯಾವುದೇ ಥರ ಜಗಳ ಆಗಲಿ ಇನ್ನೊಂದಾಗಲಿ ನಾನು ಅಪ್ಪಿ ಮಾಡ್ಕೊಂಡಿಲ್ಲ ಅಷ್ಟೇ ಗೈಸ್ ಅದೊಂದು ಕ್ಲಾರಿಟಿ ಕೊಡಬೇಕಾಗಿತ್ತು ನಿಸರ್ಗ ಬಂದಿದ ತಕ್ಷಣ ಆ ಥರ ಅಂತಂದಿದ್ದಕ್ಕೆ ಸೊ ಇಷ್ಟ ಗೈಸ್ ವಿ ಆರ್ ಗುಡ್ ವಿ ಆರ್ ಫ್ರೆಂಡ್ಸ್ ವಿ ಆರ್ ರಿಲೇಟಿವ್ಸ್ ಅಷ್ಟೇ ಗೈಸ್ ಟಾಟಾ ಬಾಯ್ ಬಾಯ್ ಕುಂತು ನಿಂತು ಕಟ್ಟಮ್ಮ ಮಾಮ್ಸ್ ಬಾಯ್ ವಾ ಬಾಸ್ ನಮಸ್ಕಾರ ನಿಂಗಮ್ಮ ಏನು ಸಮಾಚಾರ ಸುಮ್ಮನೆ ಇದು ಪ್ಯೂರಿಟಿ ಬಂದಿದ್ದ ಅದಕ್ಕೆ ಏನಿಲ್ಲ ಎಳ್ನೀರು ಕುಡ್ಕೊ ಬಂದ ಅಷ್ಟೇ ಇಲ್ಲ ನಿಂಗಮ್ಮ ಆಯ್ತು ಇಲ್ಲ ಅಲ್ಲೇ ಚಪಾತಿ ತಿನ್ಕ ಬಂದೆ ಮತ್ತೆ ನಾನ್ ಮಾಡ್ದಾಗ ಎತ್ಬೇಕ್ತಾನೆ ಫೋನ್ ಸ್ವಿಚ್ ಆಫ್ ನಿಂಗಮ್ಮ ಹಿಂದೆ ಸ್ವಿಚ್ ಆಫ್ ನನ್ನ ಫೋನೇ ಸ್ವಿಚ್ ಆಫ್ ಗೈಸ್ ಕಾರ್ನ ಈ ಹೊಲ್ತೋ ಪಾರ್ಕ್ ಮಾಡಿಬಿಟ್ಟು ನಮ್ಮ ಅಜ್ಜಿ ಒಟ್ಟಿಗೆ ಹೋಯ್ತವನೆ ಮತ್ತು ಸುಮಾರು ಜನ ಓದ್ಸತಿ ಇದು ಯಾರ ಮನೆ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ದಕ್ಕೆ ಚಿಕ್ಕಣ್ಣವ್ರ ಮನೆ ಅಂತ ಕಮೆಂಟ್ ಮಾಡಿರಿ ಹೌದು ಗೈಸ್ ಇದು ಕಾಮಿಡಿ ಸ್ಟಾರ್ ಚಿಕ್ಕಣ್ಣವ್ರ ಮನೆ ಇದೇನೆ ಮುಂಚೆ ಅವ್ರು ಇಲ್ಲ ಇದ್ದಿದ್ದಂತೆ ಅದಾದಮೇಲೆ ಇವ್ರು ಚವಿ ಯಾಕ ಅಂತ ಅಂದ್ಬಿಟ್ಟು ಇವರು ಕೊಟ್ಬಿಟ್ಟಿದ್ದು ಮಾರಾಕಿದ್ದು ಮುಂಚೆ ಚಿಕ್ಕಣ್ಣವ್ರು ಇಲ್ಲೇ ಅಂತ ಇದ್ದಿದ್ದು ನಮ್ಮವ್ವ ಚಿಕ್ಕಣ್ಣ ಬೆಳೆಯೋದೆಲ್ಲ ನೋಡ್ಕೊಂಡೇ ಬೆಳೆದಿರೋದು ಅಲ್ವಾ ಆಡುತ್ತಿದ್ದು ಬೆಳೀತಿದ್ದು ಎಲ್ಲ ನಮ್ಮವ್ವ ರಟ್ಟಿತ್ತವೆ ಅಂತೆ ಮದುವೆ ಕರೆದಿದ್ದೀರಾ ಮುಯ್ ಎಷ್ಟು ಹಾಕಿಯ ಮುಯ್ ಹಾಕಿಕ್ಕಿಲ್ಲ ಹಂಗೆ ಅಂದ್ಬಿಟ್ಟು ಆದ್ರೆ ಮಾಡಿಸಿ ಏನಮ್ಮ ಸಮಾಚಾರ ಫುಲ್ ಮಿಂಚ್ತಿದ್ಯೇ ಗೈಸ್ ಮೊಟ್ಟೆ ಬೇಯಿಸೋದೆ ನಮ್ಮವ್ವ ತಿಂದೆ ಅಲ್ಲೇ ತಿನ್ಕ ಒಂದು ಚಪಾತಿ ಗೈಸ್ ನಮ್ಮ ರೊಟ್ಟಿಲಿ ಮಜ್ಜಿಗೆ ಬೆಣ್ಣೆ ಆಗ್ಬಿಟ್ಟದಲ್ಲ ಇದು ಗೈಸ್ ಮೊಟ್ಟೆ ಬಾಯ್ ಬಾಯ್ ಚಿನ್ನು ಅಕ್ಕ ಬಾಯ್ ಇಲ್ಲಕ್ಕ ಗೈಸಿ ಪುರಿ ಮೊಟ್ಟೆ ಇಲ್ಲಿಗೆ ಬಂದ್ಬಿಟ್ಟು ಒಳ್ಳೆ ಹುಡಿಕೊಂಡು ಒಳ್ಳೆ ಏನು ತಿನ್ನಕ್ಕೆ ಬಂದಳ ಇಲ್ಲವೇ ಏನಾರ ಮಾಡಿರ್ತಾರೆ ಬಿಸಿ ಬಿಸಿ ಅನ್ನ ಮಾಡೋದಕ್ಕಲ್ಲ ಬಿಸಿ ಬಿಸಿ ಅನ್ನ ಮೊಟ್ಟೆ ಮಾಡೋದಲ್ಲ ತಿನ್ಬಿಡು ಅಂತ ಇಲ್ಲಿ ಏನೋ ತಿನ್ನಕ್ ಬಂದಳ ಅಂತವನ ಬಸಿ ತಿಂದ್ವಲ್ಲ ಏನದು ಲಡ್ಡು ಇದು ಪ್ರಸಾದ ಇದು ತಿರುಪ್ತಿದಾಗ ಇಷ್ಟು ತಿರುಪ್ತಿದು ನಾವು ಒಂದ್ಸತಿ ನಾವೆಲ್ಲ ಸದ್ಯ ಪ್ರಸಾದ ನೋಡಿ ಸಿಕ್ತು ಬಾಯ್ ಬಾಯ್ ಮಾಮ್ಸ್ ಬಾಯ್ ಅಪ್ಪಿ ಬಾಯ್ ಅವ ಬಾಯ್ ಅಕ್ಕ ಬಾಯ್ ಚಿನ್ನು ಒಳ್ಳೆ ನೀನು ಒಂದು ಅರ್ಧ ಗಂಟೆ ಮನೆ ನೆಮ್ಮದಿ ಒಟ್ಟಲ್ಲ ನನಗೆ ಗೈಸ್ ಫ್ಲಿಪ್ಕಾರ್ಟಿಂದ ಒಂದು ಆರ್ಡ್ರ್ ಬಂದಿತ್ತು ಈಸ್ಕೋಬೇಕು ಇವಾಗ ಅಲ್ಲಿ ಗೈಸ್ ನಾನು ಆರ ನೋಡಿತಿದ್ದಂಗೆ ನಮ್ಮ ಸಿಸ್ಯ ಫುಲ್ ಸ್ಮೈಲು ಅನ್ಕಲ್ರಿ ಬಾ ಸಿಸ್ಯ
ಬಾ ಒಂದು ರೌಂಡ್ ಹೋಗಮ್ಮ. ಬಾರ ಬಂಗಾರಲ್ಲ ಬಾರ 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 ಜಾಸ್ತಿ ದಿವಸ ಆಗ್ಬಿಟ್ಟಿತ್ತು. ಕುಚ ಮಾಡ ಬಂತಲ್ಲ ನೀನು ಏನು ಸಿಗಲ್ಲ ಇಡೀ ಬೇಡ ಸುಮ್ಮನೆ ಮಡಗು ಪರೀಕ್ಷೆಲಿ ಹಂಗೆ ದಬ್ಬಾಗ್ತಾ ಇಲ್ಲಿ. ಇವತ್ತು ಪೇಲು ಇವತ್ತು ಕಷ್ಟ ಆಯ್ತು ಸಿ ಅದಕ್ಕೋಸ್ಕರ ಇವತ್ತು ಪೇಲು ಹಿಂದೆ 2 ಬರ್ದಿದ್ದಲ್ಲ ಅದೊಂದು ರೇಂಜ್ ಪಾಸ್ ಆಗುತ್ತೆ ನಾವು. ಗೈಸ್ ನಾನು ಎಂಥ ದೊಡ್ಡ ಮೆಂಗ ಅಂದರೆ ಫೋನಲ್ಲಿ ಒಂದು ಫೋನ್ನ ಹಿಂಗೆ ಕಿವಿ ಹತ್ರ ಇಟ್ಕೊಂಡು ಮಾತಾಡ್ತೀವಿ. ನಂತು 3 ಫೋನಲ್ಲಿ ಇರೋದು, 2 ಫೋನ್ ಬರೀ 2 ಫೋನ್ ಇರೋದು ಅಂತ ಅಂದ್ಬಿಟ್ಟು ಕಿವಿ ಹತ್ರ ಇಟ್ಕೊಂಡಿರೋ ಫೋನ್ ಎಲ್ಲನೂ ಇಲ್ಲ ಅನ್ಕೊಂಡು ಕಾರಲ್ಲೆಲ್ಲ ಹುಡ್ಕಕ್ಕೆ ಬಂದವನಿ. ಎಂಥ ದಡ್ಡ ಎಲ್ಲ. ಇವತ್ತು ಎಕ್ಸಾಮ್ ಇತ್ತು ಕಣಕ ನನಗೆ. ಹೆಂಗ ಅನ್ಸುತ್ತೆ ನಿಂಗೆ? ಪಾಸ್ ಆಯ್ತು ಕಣಕ ಸೀರಿಯಸ್ ಆಗಿ. ನಿನ್ನ ಮಗನ ನನಗೂ ಫೇಲ್ ಆಯ್ತು ಸೀರಿಯಸ್ ಆಗಿ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ ಫೇಲ್ ಆಯ್ತು ಇವತ್ತು. ನಿಜ ಪಾಸ್ ಆಗ ಸೀನೇ ಇಲ್ಲ. ಬರ್ದಿರೋದೊಂದು 2-3 ಬರ್ದಿರೋದೊಂದು 2-3 ಕ್ವಶನ್ ಅರ್ಥ ಮೇಯಿಸ್ತಿದ್ದಿ ಓದ್ದಾನೆ ಪ್ಯಾಂಟೊಳಗ ಗಡ್ಸಾಕ್ಬಿಡ್ತೀನಿ. ಒಂದೇ ಎಟ್ಟು ಒಂದೇ ಬುಲೆಟ್ ಭೂಮಿಯಿಂದ ಡಿಲೀಟ್ ಮಾಡ್ಬಿಡು ನೆಮ್ಮದಿ ಕೆಲಸ. ಏನಂತ ಉಟ್ಬಿಟ್ಟಿಯ ನೀನು? ನೋಡಕ ನಿನ್ ಮಗ ದೊಡ್ಡ ನಗಿಬೇಡ. ನಿನ್ ಮಗ ದೊಡ್ಡವನಾದ್ಮೇಲೆ ನಿಂಗೂ ಹಿಂಗೆ ಹೇಳೋದು. ಅವಾಗ ನೀನು ಹಿಂಗೆ ಹೇಳ್ಬೇಕು. ಹೇಳೋದಲ್ಲ ಮತ್ತಲ್ಲಿ ಕಿಡಿ ನೋಡು ಅವಾಗಲೇ ಹೆಂಗೆ ಗಾಬರಿ ಆಗ್ಬಿಟ್ಟದೆ. ಕಿಡಿ ಇಲ್ಲೇ ಕಾಣಿಸ್ತದ ನಂಗೆ. ಮುಂದಕ್ಕೆ ಹಿಂಗೆ ಆಯ್ತಾನೆ ಅಂತ. ಏನಾಯ್ತನಪ್ಪ? ರೌಡಿ ಆಯ್ತಾನೆ ಕಣಕ. ದೊಡ್ಡ ರೌಡಿನ ಆಯ್ತಾನೆ. ಏನೋ ಎದುರಿಸ್ಪಡ ಇರೋ ಶಿಷ್ಯ ಚಿನ್ನ ಇದು. ಗೈಸ್ ನಮ್ಮ ಮಟ್ಟಿಗೆ ಹೊಸ ಲುಕ್ ಬಂದಂಗೆ ಅನ್ಕೊಂಡ್ರೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ. ನೋಡ್ರಿ ಕರೆಕ್ಟಾಗಿ ದೊಡ್ಡದಾಗಿ ಕಾಣಿಸ್ತಾ ಇದೆ ಮನೆ ಇವಾಗ. ಈ ಕಡೆ ಡೈನಿಂಗ್ ಟೇಬಲ್ ಇಟ್ಟಿರೋದ್ರಿಂದ ಇಷ್ಟು ಅಗಲ ಜಾಗ ಸಿಗ್ತಾ ಇದೆ. ಆ ಕಡೆ ವಾಷಿಂಗ್ ಮಿಷಿನ್ ಅಂತ ಆರಾಮ್ಸೆ ಓಡಾಡ್ಕೋಬೋದು. ನಾವು ಯಾರು ಮೇಲೆ ಕೂತ್ಕೊತೀನಿ, ನಮ್ಮ ಅಪ್ಪ ಒಬ್ಬರೇ ತಿನ್ನೋದು. ಮತ್ತು ಈ ಕಡೆ ಬೇಕು ಅಂದ್ರೆ ಇಲ್ಲಿ ಊಟ ಮಾಡೋದು. ಇದನ್ನ ತಂದು ಯೂಸೇ ಮಾಡ್ತಿರಲಿಲ್ಲ ಅನ್ಕೊಂಡ್ರೆ ನಾವು. ಇನ್ನು 4,000 ಕೊಂಡ್ಬಿಟ್ಟು ಸುಮ್ಮನೆ ಬಿಸಾಕ್ಬಿಟ್ಟಿದ್ದೋ. ನಮ್ಮಮ್ಮ 4,000 ಕೊಟ್ಟು ವೇಸ್ಟ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಇದಕ್ಕೋಸ್ಕರನೇ ಇದು ಜಾಗ ಮಾಡ್ಕೊಂಡಿರೋದು. ಟಿ ವಿ ಬೇಕಿದ್ರೆ ಹಿಂಗೆ ಡೈರೆಕ್ಟಾಗಿ ಮಾಡ್ಬೋದು ಆಯಾಗಿ ಅಂತ. ಗೈಸ್ ನೈಟ್ ಊಟ ಮುದ್ದೆ ಮತ್ತು ಬೇಳೆ ಸಾರು. ಯಾಕೆ ಈ ಕರ್ಕಸನಾಗು ನೀನಲ್ಲಿ? ದಡಿನಾಯಿ ನಿಂತರ ದಡಿನಾಯಿ ಬಂದಿಲ್ಲ. ಬಸ್ರಿ ನಾಯಿ ಬಸ್ರಿ ಹೊಟ್ಟೆ ಬಿಟ್ಕೊಂಡು ಅಲ್ಲಿ ನನ್ನ ಕರಿನಾಯಿ ಅನ್ನೋದು ಒಂದು ಸರಿಯಾ? ಗೈಸ್ ನಮ್ಮ ಮನೆಗೆ ಏನಾಗದೆ ಅಂದರೆ ಬೆಳಗಿನ ಜಾವ ನಾನು ಎದ್ದು ಬತ್ತಿದಂಗೆ ನಮ್ಮದು ಒಂದು ಸೆಡ್ ಅದಲ್ಲ ಮೇಲೆ. ಆ ಸೆಡ್ಡಿಂದ ನಾಯಿ ಆಚೆ ಬತ್ತಿತ್ತು. ಮನ್ಗಿದ್ ನಾಯಿ. ಏನಪ್ಪ ಬಾಗಿಲು ತೆಗ್ದಿದ್ರಿ ಅದು ಕೊಳಾಕ್ ಬಂದ ಮರ್ಯಾದಿಂದ ನಡ್ರಿ. ಅದೇನೋ ದುರಾಂಕದಿಂದ ಅದಕ್ಕೆ ಬೊಗಳಿದ್ರೆ ನನ್ನ ಕರಿನಾಯಿ ಅಂತಾನೆ ಕಣಪ್ಪ. ಅವನೇನೋ ಅಜ್ಞಾನ, ನೀನು ಅಜ್ಞಾನಿಯ. ಬಾಗಿಲು ತೆಗದ್ರ ನಾಯಿಗಳು ಬತ್ತಾವ, ಎಲ್ಲ ಬತ್ತಾವ. ಕಣಪ್ಪ ಸರಿ ಕಣಪ್ಪ. ಸಸಂಗ ಮಾಡಿದ್ ತಪ್ಪು ತಾನೆ. ಸಸಂಗ್ ತಪ್ಪಲ್ಲ, ಯಾರ್ ಬಾಗಿಲು ತೆಗೆದ್ರು ಅದು ತಪ್ಪು. ಸಸಂಗಿ ಈ ಬಾಗಿಲ್ನು ಅಷ್ಟೇ. ಏನಾರ ಅಜ್ಞಾನಿ ತರ ಬಾಗಿಲು ತೆಗೆದ್ಬಿಟ್ಟು ಈಚೋರ್ಕ್ ಬಂದ್ ಗೊತ್ತಿಲ್ದ ಇದ್ರೆ ನಾಯಿಗಳು ಬತ್ತಾವ, ಎಲ್ಲ ಬತ್ತಾವ ಒಳಕ. ಹಟ್ಟಿ ಹುಡುಗಾದ್ರು ಬದ್ದೆ ಬತ್ತಾವ. ಓಕೆ ಯುವರ್ ರೈಟ್ ಎಕ್ಸಾಕ್ಟ್ಲಿ. ಏನು ಇಲ್ಲಿ ಬಾಗಿಲು ತಗೊಂಡ್ರೆ ಹಂಗಿರೋದು ಮ್ಯಾಟ್ ಮೇಲೆ ಅಲ್ಲಿಗೆಲ್ಲ ಉಜ್ಜೋದು. ಅದನ್ನೇ ಇನ್ನು ಯೂಸ್ ಮಾಡ್ತಿದಾರ್ಯಾ? ಯಾವ ಮ್ಯಾಟ್? ಪ್ಲಾಸ್ಟಿಕ್ ಮ್ಯಾಟ್ಗ್ಯಾ? ಹಚ್ಚ ಮ್ಯಾಟ್ಗೆ ನೀನ್ ಯಾಕಪ್ಪ ಸುಮ್ ಕುತ್ಕೋ ತಿನ್ನು. ತಿಂತಾ ಇದ್ದಲ್ಲ 3 ಮಂಕ್ರಿಯ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.